ಹಾಯ್ ಎಲ್ಲರಿಗೂ ನಮಸ್ಕಾರ. ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಳಸಿ ತನ್ನ ತಂದೆ ಮತ್ತು ಝಾನ್ಸಿಗೆ ಪ್ರಣವ್ ಕಾರ್ ಬ್ರೇಕ್ ಫೇಲ್ಯೂರ್ ಮಾಡಿಲ್ಲ, ರಾಘು 2 ರೀತಿ ವಿಭೂತಿ ತಂದು ನಮಗೆ ಮೋಸ ಮಾಡಿದ್ದಾನೆ ಅಂತ ಅವರನ್ನು ನಂಬಿಸ್ತಾಳೆ. ಆಗ ಝಾನ್ಸಿ ಸಿಟ್ಟಿನಿಂದ ರಾಘು ಕಪಾಳಿಗೆ ಹೊಡೆದು, ನೀನು ಕೇವಲ ನನ್ನ ಡ್ರೈವರ್, ನೀನು ಈ ಮನೆ ಒಳಗಡೆ ಬರೋದೇ ತಪ್ಪು, ಅಂಥದ್ರಲ್ಲಿ ಇಷ್ಟೆಲ್ಲ ನಾಟಕ ಮಾಡಿ ನಮ್ಮ ನಡುವೆ ಜಗಳ ತಂದು ಇಡ್ತೀಯಾ? ಇದು ನಮ್ಮ ಫ್ಯಾಮಿಲಿ ವಿಷಯ, ಏನಾದರೂ ವ್ಯತ್ಯಾಸ ಆದರೆ ಅದನ್ನು ನಾವೇ ಕ್ಲಿಯರ್ ಮಾಡ್ಕೋತೀವಿ. ನಮ್ಮ ಅತ್ತೆ ಒಳ್ಳೆಯವರು, ಅವರನ್ನು ನಾನು ನಮ್ಮ ಅತ್ತೆ ಅಂತ ಒಪ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನೀನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರು. ನೀನು 3ನೇ ವ್ಯಕ್ತಿ. ನಮ್ಮ ಮನೆಯ ಒಳಗಡೆ ಬರಬೇಕಾದ್ರೆ 10 ಸಲ ಯೋಚನೆ ಮಾಡಿ ಒಳಗೆ ಬಾ. ಇನ್ನೊಮ್ಮೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಕೆಟ್ಟದಾಗಿ ಹೇಳಿದರೆ ನಿನ್ನ ಬಾಲನ ಕಟ್ ಮಾಡಿಬಿಡ್ತೀನಿ, ಗೆಟ್ ಔಟ್ ಅಂತ ಹೇಳ್ತಾಳೆ. ಇತ್ತ ಅನಿತಾ ತನ್ನ ಅಣ್ಣ ಮಿಥುನ್ ಎದುರಿಗೆ ತಾನು ಒಳ್ಳೆಯವಳಂತ ನಟಿಸಿ ಏನೇನೋ ಸುಳ್ಳು ಹೇಳಿ ಮಿಥುನ್ ಮತ್ತು ಪಲ್ಲವಿ ಮಧ್ಯೆ ಜಗಳ ತಂದಿಡಲು ಪ್ರಯತ್ನಿಸುತ್ತಾಳೆ. ಇತ್ತ ಪ್ರಣವ್ ತುಳಸಿಯ ಮುಂದೆ, ಇವತ್ತು ನಿನ್ನ ಬುದ್ಧಿವಂತಿಕೆ ನನ್ನನ್ನು ಅಪಾಯದಿಂದ ಪಾರು ಮಾಡಿತು ಮಾಮ್, ನೀನು ನನ್ನನ್ನು ಉಳಿಸಿದೆ, ನೀನು ನಿಜವಾಗಿ ನನ್ನ ತಾಯಿ ಅಲ್ಲ ನನ್ನ ಗುರು ಅಂತ ಅವಳನ್ನು ಹೊಗಳುತ್ತಾನೆ. ಆಗ ತುಳಸಿ, ಪ್ರಣವ್, ಇವತ್ತು ನೀನು ಮಾಡಿರುವ ತಪ್ಪು ಹೊರಗಡೆ ಬಂದಿದ್ರೆ ನಾವು ಮಾಡಿದ ಎಲ್ಲ ತಪ್ಪುಗಳು ಹೊರಗಡೆ ಬರ್ತಾ ಇದ್ವು. ಆಗ ನಾವು ಆಸೆ ಬಿಟ್ಟು ಮನೆ ಬಿಟ್ಟು ಹೊರಗೆ ಹೋಗಬೇಕಾಗ್ತಿತ್ತು. ನನಗೆ ನನ್ನ ಪ್ರಯತ್ನದ ಜೊತೆಗೆ ಝಾನ್ಸಿ ಸಪೋರ್ಟ್ ಸಿಕ್ಕಿದ್ದು ನನಗೆ ಆನೆ ಬಲ ಸಿಕ್ಕಂತಾಯಿತು ಪ್ರಣವ್ ಅಂತ ಹೇಳ್ತಾಳೆ. ಆಗ ಪ್ರಣವ್, ಇನ್ನೇನು ಬೇಕು, ಎಲ್ಲ ನಮ್ಮ ಪರವಾಗಿ ಆಗಿದೆಯಲ್ಲ ಅಂತ ಹೇಳ್ತಾನೆ. ಆಗ ತುಳಸಿ, ಸರಿ ಪ್ರಣವ್, ಝಾನ್ಸಿ ಅಂತ ಪವರ್ಫುಲ್ ವ್ಯಕ್ತಿ ನಮ್ಮ ಪರವಾಗಿದ್ದಾಳೆ ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅವಳು ನಮ್ಮನ್ನು ನಂಬಿದ್ದಾಳೆ ಅಂದರೆ ನಾವು ಅವಳನ್ನು ನಮ್ಮ ತಾಳಕ್ಕೆ ಕುಣಿಸಬೇಕು. ಇನ್ನು ಮುಂದೆ ನಾವು ಆ ರಾಘವೇಂದ್ರನ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವನು ಬಹಳ ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ಪ್ರಣವ್, ಡೋಂಟ್ ವರಿ ಮಾಮ್, ಅವನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ. ಆಗ ತುಳಸಿ, ಹಾಗಂತ ಮತ್ತೆ ಏನೋ ಎಡವಟ್ ಮಾಡ್ಕೋಬೇಡ, ಆ ರಾಘವೇಂದ್ರನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ರಾಘವೇಂದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಝಾನ್ಸಿ ಅಲ್ಲಿಗೆ ಬಂದು ತುಳಸಿಗೆ, ನಾನು ರಾಘುನ ಮುಂದೆ ನಿಮ್ಮ ಪರವಾಗಿ ಮಾತಾಡಿದ್ದೀನಿ ಅಂತ ನೀವು ಸಂತೋಷ ಪಡಬೇಡಿ, ಯಾರು ಹೇಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಘುನ ನೀವು ಏನು ಮಾಡಬೇಕು ಅಂತ ಬಹಳ ಯೋಚನೆ ಮಾಡಬೇಡಿ, ಯಾಕೆಂದರೆ ಆ ರಾಘು ನನ್ನ ಬೇಟೆ. ಆ ರಾಘು ಪ್ರಣವ್ನ ಮೇಲೆ ತಪ್ಪು ಹೊರಿಸಿದಾನಂತೆ, ಪ್ರಣವ್ನನ್ನು ಸುಮ್ಮನೆ ಬಿಟ್ಟೆ. ರಾಘು ಬದಲಾಗಿ ಬೇರೆ ಯಾರೇ ಪ್ರಣವ್ ಬಗ್ಗೆ ಹೇಳಿದರೆ ಅದನ್ನು ನಾನು ನಂಬಿ ಸಾಕ್ಷಿ ಸಮೇತ ಹಿಡಿದು ಪ್ರಣವ್ಗೆ ಬುದ್ಧಿ ಕಲಿಸ್ತಿದ್ದೆ. ಇದೇ ವಿಷಯ ಇಟ್ಕೊಂಡು ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನನ್ನ ಮತ್ತು ಪ್ರಣವ್ ಮದುವೆ ಬಗ್ಗೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೋಬೇಡಿ. ಮದುವೆ ಯೋಚನೆ ಏನಾದರೂ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಅವರಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಪ್ರಣವ್, ಏನು ಮಾಮ್, ಅವಳು ನಮ್ಮ ಬಗ್ಗೆ ಹೀಗೆ ಹೇಳಿ ಹೋಗ್ತಾ ಇದ್ದಾಳೆ ಅಂತ ಕೇಳ್ತಾನೆ. ಆಗ ತುಳಸಿ, ಇದರಿಂದ ಝಾನ್ಸಿಗೆ ರಾಘು ಬಗ್ಗೆ ಎಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಾಯಿತು. ಇನ್ನು ಸುಮ್ಮನೆ ಕೂಡಬಾರ್ದು. ಆ ರಾಘವೇಂದ್ರ ನಮ್ಮ ಬಗ್ಗೆ ಏನಾದರೂ ಕಿತಾಪತಿ ಮಾಡೋಕ್ಕೂ ಮುಂಚೆ ನಾವು ಅಂದ್ಕೊಂಡಿರೋದನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾಳೆ. ಇತ್ತ ರಾಘು ಮತ್ತು ರಾಯ್ ಇಬ್ಬರು ಕೂಡಿ ಮನೆ ಹೊರಗಡೆ ಬಂದು ಇದೇ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ರಾಘು ಪ್ರಣವನ್ನೇ ತಪ್ಪು ಮಾಡಿದ್ದಾನೆ, ಇದರ ಹಿಂದೆ ತುಳಸಿ ಮೇಡಮ್ ಕೂಡ ಇದ್ದಾಳೆ. ಪ್ರಣವ್, ನಾನು ಸಿಕ್ಕಿಹಾಕೊಂಡೆ ಅಂತ ಭಯದಿಂದ ಇದ್ದರು. ಆಗ ತುಳಸಿ ಮೇಡಮ್ ಬಂದು ಏನೋ ಹೇಳಿ ಅವರನ್ನು ಬಚಾವ್ ಮಾಡಿದರು. ಮೇಡಮ್ ಸುತ್ತಮುತ್ತ ಮುಖವಾಡ ಹಾಕ್ಕೊಂಡು ಜನ ಇದ್ದಾರೆ, ಅವರ ಮುಖವಾಡ ಕಳಚಿ ಮೇಡಮ್ನನ್ನು ಅವರಿಂದ ರಕ್ಷಣೆ ಮಾಡೋಕ್ಕೆ ನಮಗೆ ಬಲವಾದ ಸಾಕ್ಷಿ ಬೇಕು. ಅಲ್ಲಿವರೆಗೂ ನಾನು ಮುಖವಾಡ ಹಾಕ್ಕೊಂಡೇ ಇರ್ತೀನಿ, ಅವರನ್ನು ಕಂಡು ಹಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇತ್ತ ಮಿಥುನ್ ಮತ್ತು ಪಲ್ಲವಿ ಮಧ್ಯೆ ಅನಿತಾ ಹೇಳಿದ ಸುಳ್ಳಿನಿಂದ ಅವರಿಬ್ಬರ ನಡುವೆ ಗಲಾಟೆ ಶುರುವಾಗುತ್ತದೆ. ಅದನ್ನು ನೋಡಿ ಅನಿತಾ ಪಲ್ಲವಿಗೆ, ನಾನು ನಿಮ್ಮಿಬ್ಬರ ನಡುವೆ ಜಗಳ ಬರುವಂತೆ ಮಾಡ್ತೇನೆ, ನಾನು ಅಂದ್ಕೊಂಡಂತೆ ಆಗೋವರೆಗೂ ನೀವಿಬ್ಬರು ಒಂದಾಗುವಂತಿಲ್ಲ, ಅದಕ್ಕೆ ನಾನು ನಿಮ್ಮಿಬ್ಬರ ನಡುವೆ ಅಂತರ ಹೆಚ್ಚಾಗುವಂತೆ ಮಾಡುತ್ತೇನೆ, ನಮ್ಮಣ್ಣನೇ ನಿನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕುವಂತೆ ಮಾಡ್ತೀನಿ, ಮುಂದೆ ನೋಡ್ತಾ ಇರು, ಇದರ ಪರಿಣಾಮ ಹೇಗಿರುತ್ತದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇತ್ತ ರಾಘುನ ಮನೆಯಲ್ಲಿ ಎಲ್ಲರೂ ರಾಘು ಬರುವುದನ್ನೇ ಕಾಯ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಘು ಬಂದು, ಯಾಕೆ ಎಲ್ಲರೂ ಟೆನ್ಷನ್ ಆಗಿದ್ದೀರಾ ಅಂತ ಕೇಳ್ತಾನೆ. ಆಗ ಅವನ ದೊಡ್ಡಪ್ಪ, ಇವತ್ತು ಮನೆಯಲ್ಲಿ ದೊಡ್ಡ ಅಪಶಕನವೇ ನಡೆದು ನಿನಗೆ ಏನಾದರೂ ಆಗಿದೆಯೇನೋ ಅಂತ ನಾವೆಲ್ಲ ಭಯದಿಂದಲೇ ಇದ್ವಿ, ನೀನು ನೋಡಿದ್ರೆ ಹೀಗೆ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ರಾಘು, ಇಲ್ಲ ದೊಡ್ಡಪ್ಪ, ನೀವು ಫೋನ್ ಮಾಡಿದಾಗಲೇ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾನೆ. ಆಗ ಅಜ್ಜಿ, ಆದರೂ ನೀನು ಕ್ಷೇಮವಾಗಿ ಮನೆಗೆ ಬರುವವರೆಗೂ ನಮಗೆ ಸಮಾಧಾನವೇ ಇರಲಿಲ್ಲ, ನಿನಗೇನೂ ಆಗಿಲ್ಲ ತಾನೆ ಅಂತ ಕೇಳ್ತಾರೆ. ಅದಕ್ಕೆ ರಾಘು, ನನಗೇನೂ ಆಗಿಲ್ಲ ಅಜ್ಜಿ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವನ ದೊಡ್ಡಮ್ಮ, ಇವತ್ತು ಕಾಗೆ ಮನೆ ಒಳಗಡೆ ಬಂದು ನಿನ್ನ ಝಾನ್ಸಿ ಮದುವೆ ಫೋಟೋ ಕೆಳಗೆ ಬಿಡಿಸಿ ಹೋಯಿತು, ಕಾಗೆ ಮನೆ ಒಳಗಡೆ ಬಂದರೆ ದೊಡ್ಡ ಅಪಶಕನ, ಅದಕ್ಕೆ ನಮಗೆಲ್ಲ ನಿನಗೆ ಏನಾಗಿದೆಯೋ ಅಂತ ಗಾಬರಿ ಆಗಿತ್ತು ಅಂತ ಹೇಳ್ತಾರೆ.
ಆಗ ರಾಘು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನಗೆ ಕಾವಲಾಗಿರುವಾಗ ನನಗೇನಾಗುತ್ತೆ, ನಿಮ್ಮೆಲ್ಲರ ಪ್ರೀತಿನೇ ನನಗೆ ಶ್ರೀರಕ್ಷೆ ಅಂತ ಹೇಳ್ತಾನೆ. ಆಗ ಅಜ್ಜಿ ಹಾಗಂತ ಹೇಳಿ ಈ ವಿಷಯದಲ್ಲಿ ಉದಾಸೀನ ಮಾಡಬೇಡ ರಾಘು, ಮೊದಲು ಅಪಶಕುನದ ಪರಿಹಾರಕ್ಕಾಗಿ ಒಂದು ಪೂಜೆ ಮಾಡಿಸೋಣ, ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಆಗ ರಾಘು, ಮೊದಲು ನೀವೆಲ್ಲ ಭಯ ಪಡೋದನ್ನು ನಿಲ್ಲಿಸಿ, ಮನೆ ಹಿರಿಯರು ಅಂದ್ರೇ ಒಂದು ರೀತಿಯ ದೇವರಿದ್ದ ಹಾಗೆ, ನೀವೆಲ್ಲ ನನ್ನ ಸಲುವಾಗಿ ಇಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಲ್ಲ, ನಿಮ್ಮ ಆಶೀರ್ವಾದ ನನಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ನಮ್ಮ ಆಶೀರ್ವಾದ ನನ್ನ ಮೇಲಿರುವವರೆಗೂ ನನಗೇನು ತೊಂದರೆ ಆಗೋದಿಲ್ಲ. ನೀವೆಲ್ಲರೂ ಆ ದೇವರ ಹತ್ರ ರಾಘುನನ್ನು ಚೆನ್ನಾಗಿಟ್ಟಿರು, ಅವನಿಗೆ ಒಳ್ಳೆಯದು ಮಾಡುವಂಥ ದಿನಾಲು ಕೇಳ್ಕೊತಿರುವಾಗ ಆ ದೇವರು ನನಗೆ ಹೇಗೆ ಕೆಟ್ಟದ್ದನ್ನು ಮಾಡ್ತಾನೆ ಹೇಳಿ. ನನಗೆ ಬೆಟ್ಟದಂಥ ಅಪಾಯ ಇದ್ದರೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ, ನನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.